ಯಾರಾದರೂ ನಿಮ್ಮನ್ನ ಯಾವುದಾದ್ರೂ ಕಷ್ಟದ ಪ್ರಶ್ನೆ ಕೇಳಿದಾಗ ಅಥವಾ ನಿಮ್ಮನ್ನ ಕೆರಳಿಸುವಂತಹ ಮಾತಾಡಿದಾಗ ನೀವು ತಕ್ಷಣ ಏನೋ ಒಂದು ಉತ್ತರ ಕೊಟ್ಬಿಡ್ತೀರಾ. ಆದ್ರೆ ಕೇವಲ 5 ನಿಮಿಷದ ನಂತರ ನಾನು ಹಾಗೆ ಹೇಳ್ಬಾರ್ದಾಗಿತ್ತು, ಬೇರೆ ತರಹ ಉತ್ತರ ಕೊಡ್ಬೇಕಿತ್ತು ಅಥವಾ ನಿಮ್ಗೆ ಗಿಲ್ಟ್ ಆಗೋಕೆ ಶುರುವಾಗತ್ತೆ. ಈ ಅನುಭವ ನಿಮ್ಗೂ ಆಗಿದೆ ಅಲ್ವಾ? ನಾವು ಹೆಚ್ಚಿನ ಬಾರಿ ಮಾತನಾಡುವುದು ಅರಿವಿನಿಂದಲ್ಲ, ಬದಲಾಗಿ ನಮ್ಮ ಎಮೋಷನ್ಸ್ ಮತ್ತೆ ಈಗೋದಿಂದ. ಯಾರಾದ್ರೂ ಏನಾದ್ರೂ ಕೇಳಿದ ತಕ್ಷಣ ನಮ್ಮ ಮೆದುಳು ಆಟೋ ಪೈಲಟ್ ಮೂಡ್ನಲ್ಲಿ ಕೆಲಸ ಮಾಡುತ್ತೆ. ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳಲು ಅಥವಾ ಎದುರುಗಡೆ ಇರುವವರನ್ನ ಸೋಲಿಸಲು ನಾವು ಮಾತನಾಡ್ತೀವಿ. ಇಂದಿನ ವಿಡಿಯೋದಲ್ಲಿ ಕೇವಲ ರಿಯಾಕ್ಟ್ ಮಾಡೋದನ್ನ ನಿಲ್ಲಿಸಿ ಸಂಪೂರ್ಣ ಪ್ರಜ್ಞೆಯಿಂದ ಅಥವಾ ಕಾನ್ಶಿಯಸ್ ಆಗಿ ಹೇಗೆ ರೆಸ್ಪಾಂಡ್ ಮಾಡಬೇಕು ಎಂಬುದರ ಬಗ್ಗೆ ಒಂದು ಆಳವಾದ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಸ್ಕಿಲ್ ನಿಮ್ಮ ಸಂಬಂಧಗಳನ್ನು, ನಿಮ್ಮ ಕೆರಿಯರ್ ಅನ್ನು ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬದಲಿಸುವ ಶಕ್ತಿ ಹೊಂದಿದೆ. ಮೊದಲನೇದಾಗಿ ರಿಯಾಕ್ಷನ್ ಮತ್ತೆ ರೆಸ್ಪಾನ್ಸ್ ನಡುವಿನ ವ್ಯತ್ಯಾಸವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ರಿಯಾಕ್ಷನ್ ಅನ್ನೋದು ಒಂದು ಪ್ರಾಣಿಯ ಸಹಜ ಗುಣ. ಒಂದು ನಾಯಿಗೆ ಕಲ್ಲು ಹೊಡೆದ್ರೆ ಅದು ತಕ್ಷಣ ಬೊಗಳುತ್ತೆ ಅಥವಾ ಕಚ್ಚೋಕೆ ಬರುತ್ತೆ. ಇದು ಡಿಫೆನ್ಸ್ ಮೆಕ್ಯಾನಿಸಮ್. ಮನುಷ್ಯರಾದ ನಮಗೂ ಯಾರಾದ್ರೂ ಬೈದಾಗ ಅಥವಾ ನಮ್ಗೆ ಇಷ್ಟವಾಗದ ಪ್ರಶ್ನೆ ಕೇಳಿದಾಗ ನಮ್ಮ ಒಳಗಿರುವ ಅಹಂಕಾರ ಅಥವಾ ಈಗೋಗೆ ಪೆಟ್ಟು ಬೀಳುತ್ತೆ. ಆಗ ನಮ್ಮ ಮೆದುಳು ಯೋಚನೆ ಮಾಡೋದನ್ನೇ ನಿಲ್ಲಿಸಿ ಕೇವಲ ಎಮೋಷನಲ್ ಆಗಿ ತಿರುಗೇಟ್ ನೀಡುತ್ತೆ. ಇದುವೇ ರಿಯಾಕ್ಷನ್. ಇಲ್ಲಿ ನಿಮ್ಮ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇರೋದಿಲ್ಲ, ನಿಮ್ಮ ಎಮೋಷನ್ಸ್ ಕೈಯಲ್ಲಿ ಇರುತ್ತೆ. ಆದ್ರೆ ರೆಸ್ಪಾನ್ಸ್ ಹಾಗಲ್ಲ. ರೆಸ್ಪಾನ್ಸ್ ಅನ್ನೋದು ಮನುಷ್ಯನಿಗೆ ಮಾತ್ರ ಸಾಧ್ಯವಿರುವ ಒಂದು ಅದ್ಭುತ ಶಕ್ತಿ. ಯಾರಾದ್ರೂ ಏನಾದ್ರು ಹೇಳಿದಾಗ ಆ ಮಾತನ್ನ ಕೇಳಿಸ್ಕೊಂಡು ಅದನ್ನ ಪ್ರೋಸೆಸ್ ಮಾಡಿ ಶಾಂತವಾಗಿ ಮತ್ತೆ ಪ್ರಜ್ಞಾಪೂರ್ವಕವಾಗಿ ಉತ್ತರ ಕೊಡೋದು. ಇಲ್ಲಿ ನೀವು ಕಂಟ್ರೋಲ್ ನಲ್ಲಿ ಇರ್ತೀರಾ. ನೀವು ರಿಯಾಕ್ಟ್ ಮಾಡಿದಾಗ ಪರಿಸ್ಥಿತಿ ಹಾಳಾಗುತ್ತೆ, ಆದ್ರೆ ನೀವು ಕಾನ್ಶಿಯಸ್ ಆಗಿ ರೆಸ್ಪಾಂಡ್ ಮಾಡಿದಾಗ ನೀವು ಎಂತಹ ಕಠಿಣ ಪರಿಸ್ಥಿತಿಯನ್ನಾದ್ರೂ ಹ್ಯಾಂಡಲ್ ಮಾಡಬಹುದು. ಪ್ರಸಿದ್ಧ ಮನೋಶಾಸ್ತ್ರಜ್ಞ ವಿಕ್ಟರ್ ಫ್ರಾಂಕಲ್ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಒಂದು ಘಟನೆ ಮತ್ತು ಅದಕ್ಕೆ ನಾವು ಕೊಡುವ ಪ್ರತಿಕ್ರಿಯೆ ನಡುವೆ ಒಂದು ಸಣ್ಣ ಗ್ಯಾಪ್ ಅಥವಾ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ನಲ್ಲಿ ನಾವು ನಮ್ಮ ಉತ್ತರವನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರ್ತೀವಿ. ಇದೇ ನಿಜವಾದ ಮ್ಯಾಟ್ರಿಕ್ಸ್ ಬ್ರೇಕಿಂಗ್ ಕಾನ್ಸೆಪ್ಟ್. ಯಾರಾದ್ರೂ ನಿಮ್ಮನ್ನ ಕೆಣಕಿದಾಗ ನಿಮ್ಮ ಮೆದುಳು ತಕ್ಷಣ ಬೈಯಲು ಅಥವಾ ವಾದ ಮಾಡಲು ಪ್ರೇರೇಪಿಸುತ್ತೆ. ಆದ್ರೆ ನೀವು ತಕ್ಷಣ ಮಾತನಾಡದೆ ಕೇವಲ 3 ರಿಂದ 5 ಸೆಕೆಂಡ್ಗಳ ಕಾಲ ಪಾಸ್ ಮಾಡಿದ್ರೆ ಆ ಕೃತಕ ಜಗತ್ತಿನಿಂದ ನೀವು ಹೊರಬರ್ತೀರಾ. ಆ 5 ಸೆಕೆಂಡಿನ ಗ್ಯಾಪ್ ನಲ್ಲಿ ನಿಮ್ಮ ಈಗೋ ಸೈಲೆಂಟ್ ಆಗತ್ತೆ ಮತ್ತೆ ನಿಮ್ಮ ಲಾಜಿಕಲ್ ಬ್ರೈನ್ ಆಕ್ಟಿವ್ ಆಗುತ್ತೆ. ಈ ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡುವುದೇ ಕಾನ್ಶಿಯಸ್ ರಿಪ್ಲೈ ಮಾಡುವ ಮೊದಲ ಹೆಜ್ಜೆ. ಹಾಗಾದ್ರೆ ಈ ಕಾನ್ಶಿಯಸ್ ರಿಪ್ಲೈ ಅನ್ನ ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಇದಕ್ಕಾಗಿ ನಾವು 3 ಹಂತದ ಫಾರ್ಮುಲಾವನ್ನ ಬಳಸಬೇಕು. ಉತ್ತರ ಕೊಡಲು ಕೇಳಿಸ್ಕೊಳ್ಬೇಡಿ, ಅರ್ಥ ಮಾಡಿಕೊಳ್ಳಲು ಕೇಳಿಸ್ಕೊಳ್ಳಿ. ಹೆಚ್ಚಿನ ಜನರು ಎದುರುಗಡೆ ಇರೋರು ಮಾತನಾಡ್ತಿರುವಾಗ ತಮ್ಮ ತಲೆಯಲ್ಲಿ ಇವನಿಗೆ ನಾನು ಏನ್ ತಿರುಗೇಟ್ ಕೊಡಬೇಕು ಅಂತ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ತಿರ್ತಾರೆ. ಅವರು ಮಾತನಾಡೋದು ಮುಗಿಯೋಕೆ ಮೊದಲೇ ಇವರು ತಮ್ಮ ವಾದವನ್ನು ಮುಂದಿಡ್ತಾರೆ. ಕಾನ್ಶಿಯಸ್ ಆಗಿ ರಿಪ್ಲೈ ಮಾಡಬೇಕಾದ್ರೆ ಮೊದಲು ಈ ಅಭ್ಯಾಸ ಬಿಡಬೇಕು. ಒಬ್ರು ಮಾತನಾಡ್ತಿರುವಾಗ ಸಂಪೂರ್ಣ ಮೌನವಾಗಿ ಕೇವಲ ಅವ್ರನ್ನ ಮಾತ್ರ ಗಮನಿಸಿ. ಅವ್ರು ಹೇಳ್ತಿರುವ ಪದಗಳಿಗಿಂತ ಅವರ ಉದ್ದೇಶ ಏನು ಎಂಬುದನ್ನ ಅರ್ಥ ಮಾಡ್ಕೊಳ್ಳಿ. ಮೂಕ ಸಾಕ್ಷಿಯಾಗಿರಿ. ಅವರು ತಮ್ಮ ಪ್ರಶ್ನೆ ಕೇಳಿದ ತಕ್ಷಣ ಅಥವಾ ತಮ್ಮ ಮಾತನ್ನು ಮುಗಿಸಿದ ತಕ್ಷಣ ಉತ್ತರ ಕೊಡೋಕೆ ಆತರ ಪಡಬೇಡಿ. ಒಂದು ದೀರ್ಘವಾದ ಉಸಿರು ತಗೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಒಳಗಿರುವ ಈಗೋ ನಿಮಗೆ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತ ಹೇಳ್ತಿರತ್ತೆ. ಆ ಯೋಚನೆಗೆ ರಿಯಾಕ್ಟ್ ಮಾಡಬೇಡಿ. ಕೇವಲ ಆ ಯೋಚನೆಯನ್ನು ಒಬ್ಬ ಮೂಕ ಸಾಕ್ಷಿಯಾಗಿ ಗಮನಿಸಿ. ಓಹೋ, ನನಗೀಗ ಕೋಪ ಬರ್ತಿದೆ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಯಾವಾಗ ನೀವು ನಿಮ್ಮ ಕೋಪವನ್ನು ಹೊರಗಿನಿಂದ ಗಮನಿಸ್ತೀರೋ ಆಗ ಆ ಕೋಪ ಮಾಯ ಆಗತ್ತೆ. ಸ್ಪಷ್ಟತೆ ಮತ್ತೆ ಉದ್ದೇಶ. ಈಗ ನೀವು ಕಂಟ್ರೋಲ್ ನಲ್ಲಿದ್ದೀರಾ. ಈಗ ನಿಮಗೆ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಈಗ ಕೊಡುವ ಉತ್ತರ ಈ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅಥವಾ ಇನ್ನಷ್ಟು ದೊಡ್ಡದು ಮಾಡುತ್ತಾ? ನಿಮ್ಮ ಉದ್ದೇಶ ಕೇವಲ ವಾದ ಗೆಲ್ಲುವುದಾಗಿದ್ರೆ ನೀವು ಸೋತಂತೆ. ಆದ್ರೆ ನಿಮ್ಮ ಉದ್ದೇಶ ಸತ್ಯವನ್ನು ಹೇಳುವುದು ಅಥವಾ ಸಮಸ್ಯೆಗೆ ಪರಿಹಾರ ಕೊಡುವುದಾಗಿದ್ರೆ ನಿಮ್ಮ ಮಾತುಗಳು ತಾನಾಗೇ ಶಾಂತವಾಗಿ ಮತ್ತು ಶಕ್ತಿಯುತವಾಗಿ ಹೊರಬರುತ್ತೆ. ಕಡಿಮೆ ಪದಗಳನ್ನ ಬಳಸಿ ನೇರವಾಗಿ ಮತ್ತು ಸ್ಪಷ್ಟವಾಗಿ ಮಾತಾಡಿ. ಇದನ್ನ ಕೇವಲ ಉದಾಹರಣೆಗಳ ಮೂಲಕ ನೋಡೋಣ. ಮೊದಲನೇದು, ನಿಮ್ಮ ಆಫೀಸ್ನಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವಂತಹ ಪ್ರಶ್ನೆ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಏನು ನಿನ್ನ ಹೊಸ ಬಿಸ್ನೆಸ್ ಇನ್ನು ಡೆವಲಪ್ ಆಗಿಲ್ವಾ ಅಂತ ವ್ಯಂಗ್ಯವಾಗಿ ಕೇಳ್ತಾರೆ ಅಂತ ಅನ್ಕೊಳ್ಳಿ. ನೀವು ಅನ್ಕಾನ್ಶಿಯಸ್ ಆಗಿದ್ರೆ ತಕ್ಷಣ ಕೋಪಗೊಂಡು ನಿಮಗೇನ್ ಗೊತ್ತು ಬಿಸ್ನೆಸ್ ಕಷ್ಟ ಅಂತ ಜಗಳ ಕೇಳಿತೀರಿ. ಆದ್ರೆ ಕಾನ್ಶಿಯಸ್ ಆಗಿ ರಿಪ್ಲೈ ಮಾಡೋದು ಹೇಗೆ? ಅವ್ರು ಕೇಳಿದಾಗ 3 ಸೆಕೆಂಡ್ ಸುಮ್ನಿರಿ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಒಂದು ಸಣ್ಣ ನಗು ಬೀರಿ. ಹೌದು, ಕಲಿಯುವುದು ಬಹಳಷ್ಟಿದೆ, ಆದ್ರೆ ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀನಿ ಅಂತ ಶಾಂತವಾಗಿ ಹೇಳಿ ಸುಮ್ಮನಾಗಿ. ನಿಮ್ಮ ಆ ಮೌನ ಮತ್ತು ಕಾನ್ಫಿಡೆನ್ಸ್ ಎದುರುಗಡೆ ಇರೋರನ್ನ ಮುಜುಗರಕ್ಕೆ ಈಡು ಮಾಡುತ್ತೆ. ಅಲ್ಲಿ ನಿಮ್ಮ ಈಗೋ ಕೆಲಸ ಮಾಡ್ಲಿಲ್ಲ, ನಿಮ್ಮ ಪ್ರಜ್ಞೆ ಕೆಲಸ ಮಾಡ್ತು. ಎರಡನೇದು, ಒಂದು ಕಷ್ಟದ ನಿರ್ಧಾರ ತೆಗೆದುಕೊಳ್ಳುವಾಗ ಅಥವಾ ಯಾರಾದ್ರೂ ನಿಮ್ಮಿಂದ ಒಂದು ಪ್ರಾಮಿಸ್ ಕೇಳಿದಾಗ ತಕ್ಷಣ ಎಮೋಷನಲ್ ಆಗಿ ಖಂಡಿತ ಮಾಡ್ಕೊಡ್ತೀನಿ ಅಂತ ಒಪ್ಕೊಬಿಡ್ಬೇಡಿ. ಇದರ ಬಗ್ಗೆ ಯೋಚನೆ ಮಾಡೋಕೆ ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ನಾಳೆ ನಿಮ್ಗೆ ಖಚಿತವಾಗಿ ಹೇಳ್ತೀನಿ ಅಂತ ಹೇಳಿ. ಈ ರೀತಿ ಸಮಯ ತೆಗೆದುಕೊಳ್ಳೋದು ನಿಮ್ಮ ಪ್ರಬುದ್ಧತೆಯನ್ನು ತೋರುತ್ತೆ. ಕೊನೆಯದಾಗಿ
ನೆನ್ಪಿಡಿ, ಪದಗಳು ಬಾಣಗಳಿದ್ದಂತೆ. ಒಮ್ಮೆ ಬಾಯಿಂದ ಹೊರಬಂದ್ರೆ ಅವುಗಳನ್ನು ವಾಪಸ್ ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಾತುಗಳು ನಿಮ್ಮ ಈಗೋದಿಂದ ಹೊರಬರ್ತಿದ್ಯಾ ಅಥವಾ ನಿಮ್ಮ ಪ್ರಜ್ಞೆಯಿಂದ ಹೊರಬರ್ತಿದ್ಯಾ ಎಂಬುದರ ಮೇಲೆ ನಿಮ್ಮ ಲೈಫ್ನ ಕ್ವಾಲಿಟಿ ನಿರ್ಧಾರ ಆಗುತ್ತೆ. ಇಂದಿನಿಂದಲೇ ಇದನ್ನ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿ. ಯಾರೇ ಆಗ್ಲಿ, ಏನೇ ಕೇಳಲಿ, ತಕ್ಷಣ ಉತ್ತರಿಸಬೇಡಿ. ಒಂದು ಕ್ಷಣ ಪಾಸ್ ಮಾಡಿ, ಉಸಿರೆಳೆದುಕೊಳ್ಳಿ, ನಿಮ್ಮೊಳಗಿನ ಮೂಕ ಸಾಕ್ಷಿಯನ್ನ ಎಬ್ಬಿಸಿ, ಆಮೇಲೆ ಮಾತಾಡಿ. ನಿಮ್ಮ ಪ್ರತಿಯೊಂದು ಅಕ್ಷರಕ್ಕೂ ಒಂದು ತೂಕ ಬರುತ್ತೆ. ಇದೇ ನಿಜವಾದ ಸೆಲ್ಫ್ ಮಾಸ್ಟರಿ. ರಿಯಾಕ್ಟ್ ಮಾಡುವುದನ್ನ ನಿಲ್ಲಿಸಿ ರೆಸ್ಪಾಂಡ್ ಮಾಡೋಕೆ ಕಲೀರಿ. ರಿಯಾಲಿಟಿಗೆ ಬನ್ನಿ.